ಗೊತ್ತಿರೋದಿಲ್ಲ. ನಾವು ಒಂದು ಒಂದು ಹೇಳಬೇಕಂದ್ರೆ ಕೆಲವೊಮ್ಮೆ ನಾವು ಹೆಂಗಸರು ನಾವಿಲ್ಲಿ ಹಣೆಗೆ ಇಡ್ತೀವಿ ಬೊಟ್ಟು, ಅಲ್ಲಿ ಕೂಡ ತುರ್ಕೆ ಎಲ್ಲ ಆಗುತ್ತೆ. ಅದನ್ನ ನೀವು ಅಲರ್ಜಿ ಅಂತ ಹೇಳ್ತೀರಾ? ಓಕೆ, ಹಾಗಾಗಿ ನಮ್ಮಲ್ಲಿ ಯಾವ್ಯಾವ ಅಲರ್ಜಿಕ್ ಸಬ್ಸ್ಟೆನ್ಸ್ ಅಂತ ಏನಿರ್ತವೆ ಅದನ್ನ ನಮಗೆ ತಿಳಿಸ್ಕೊಡಿ. ಹೌದು, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸೊ ಈ ಚಿತ್ರ ನೋಡಿದಾಗೆ ನೀವು, ಸೊ ನಾನು ಮೊದಲೇ ಹೇಳಿದೆ ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ಸನ್ ಕ್ಯಾನ್ ಕಾಸ್ ಅಲರ್ಜಿ ಅಂತ. ಬಟ್ ನಾವು ನೋಡಿರೋ ಪ್ರಕಾರ ಸೊ ಕಾಮನೆಸ್ಟ್ ಅಲರ್ಜನ್, ಸಾಮಾನ್ಯವಾಗಿ ಕಂಡುಬರುವ ಅಲರ್ಜನ್ ಅಂದರೆ ಒಂದು ಹೌಸ್ ಡಸ್ಟ್ ಮೈಟ್ ಅಂತ ಹೇಳ್ತೀವಿ. ಹೌಸ್ ಡಸ್ಟ್ ಮೈಟ್ ಇಲ್ಲಿ ಚಿತ್ರದಲ್ಲಿ ಕಾಣೋ ಹಾಗೆ ಒಂದು ಸ್ಮಾಲ್, ಅದು ಮೈಕ್ರೋ ಆರ್ಗ್ಯಾನಿಸಮ್, ಒಂದು ಸಣ್ಣ ಕ್ರಿಮಿ ಆ್ಯಕ್ಚುಲಿ. ಯೂಶಲಿ ಅದು ಡಸ್ಟ್ ಒಳಗಡೆ ಸೇರ್ಕೊಂಡಿರುತ್ತೆ. ನಾವು ಯೂಸ್ ಮಾಡುವಂಥ ಪಿಲ್ಲೋ ಆಗ್ಬೋದು, ಬೆಡ್ಶೀಟ್ಸ್ ಆಗ್ಬೋದು, ಕಾರ್ಪೆಟ್ಸ್ ಆಗ್ಬೋದು, ಕುಷನ್ಸು ಚಿತ್ರದಲ್ಲಿ ನೋಡ್ತಿರ್ಬೇಕಾದ್ರೆ, ಇಲ್ಲ ಮನೇಲಿ ಕಸ ಗುಡಿಸ್ತಿರ್ತಾರೆ ಆ ಕಸದಲ್ಲಿ ಇರ್ಬೋದು, ಇಲ್ಲ ಸಾಫ್ಟ್ ಟಾಯ್ಸ್, ಇವಾಗೆಲ್ಲ ನಮ್ಮ ಮನೆಗಳಲ್ಲಿ ತುಂಬ ಕಾಮನ್ ಆಗಿ ಅದನ್ನು ಇಟ್ಕೊಳ್ತೀವಿ ಆ್ಯಕ್ಚುಲಿ, ಅಲ್ಲೆಲ್ಲ ಡಸ್ಟ್ ಸೇರ್ಕೊಂಡ್ರುವ ಇದು ಹೌಸ್ ಡಸ್ಟ್ ಮೈಟ್ ಅದರೊಳಗಡೆ ಸೇರ್ಕೊಳ್ಳುವಂಥ ಸಂಭವ ಇರುತ್ತೆ. ಸೊ ಇದೇನಂತ ಅಂದರೆ ಇದು ಎಲ್ಲ ಕಡೆನೂ ಇರುತ್ತೆ. ಸೊ ಯಾವ ಮನುಷ್ಯನಿಗೆ ಅಲರ್ಜಿ ಆಗಬೇಕಂತ ಇರುತ್ತೋ ಅವರಿಗೆ ಸಿಂಪ್ಟಮ್ಸ್ ಕಾಸ್ ಮಾಡುತ್ತೆ. ಸೊ ಆ ಥರ. ಸೊ ಇದಕ್ಕೆ ಡಸ್ಟ್ಗೆ ಎಕ್ಸ್ಪೋಸ್ ಆದಾಗ ಅವ್ರಿಗೆ ಈ ಥರ ಅಲರ್ಜಿ ಸಿಂಪ್ಟಮ್ಸ್ ಕಾಣಿಸ್ಕೊಳುತ್ತೆ. ಯೂಶಲಿ ಪೇಷಂಟ್ಸ್ ಏನಂದರೆ ನಮಗೆ ಡಸ್ಟ್ ಅಲರ್ಜಿ ಇದೆ ಅಂತಲೇ ಬರ್ತಾರೆ ಅವರು. ಈ ಥರ ನಾವು ಮುಂಚೆ ಹೇಳಿದಾಗ ಏನೇನು ತೊಂದರೆಗಳಿದೆ ಆ ತೊಂದರೆಗಳ ಜೊತೆ ಇದೇನಾದರೂ ಅಲರ್ಜಿ ಕಾಸ್ ಮಾಡ್ತಾ ಇದ್ದರೆ ನಮಗೆ ಡಸ್ಟ್ ಅಲರ್ಜಿ ಇದೆ, ಈ ಥರ ಮನೆ ಒಳಗಡೆ ಹೋದರೆ ಜಾಸ್ತಿ ಆಗುತ್ತೆ, ಮಲ್ಕೊಳಕ್ಕೆ ಹೋದಾಗ ಜಾಸ್ತಿ ಆಗುತ್ತೆ, ಬೇರೆಯವ್ರ ಕಸ ಗುಡಿಸಿದ್ರೆ ನಮಗೆ ಜಾಸ್ತಿ ಆಗುತ್ತೆ. ಸೊ ಅದೆಲ್ಲ ಇರುತ್ತೆ. ಇದು ತುಂಬ ಕಾಮನೆಸ್ಟ್ ಅಲರ್ಜನ್ ಅಂತ ಹೇಳ್ಬೋದು, ಮನೆ ಒಳಗಡೆ ಇಂಥ ಅಲರ್ಜನ್ನು. ನಾನು ಮುಂಚೆ ಹೇಳಿದಂಥ ತೊಂದರೆಗಳಲ್ಲಿ ಅರೌಂಡ್ 60 to 80%, 60% ಅಲರ್ಜಿ ಇದರೊಳಗಡೆ ಹೌಸ್ ಡಸ್ಟ್ ಮೈಟ್ ಕಾಸ್ ಮಾಡ್ಬೋದು. ಅಂದ್ರೆ ಈಗ ಮನೆಯಲ್ಲಿ ಹೆಂಗಸರು ಯಾವಾಗಲೂ ಈ ಕೆಲಸಗಳನ್ನ ಮಾಡಲೇಬೇಕಾಗುತ್ತೆ. ಅಂಥವರಿಗೆ ಅಲರ್ಜಿ ಆಗೋದು ಸಾಮಾನ್ಯ. ನೀವು ಹೇಳಿದಾಗೆ ಒಳಗಡೆ ಬರ್ತಿದ್ದ ಹಾಗೆ ಕೆಲವು ಗಂಡಸರಿಗೂ ಈ ಒಂದು ತೊಂದರೆ ಬರುತ್ತೆ. ಮುಂಚೆ ಇಲ್ಲದೆ ಇರುವಂತಹ ಒಂದು ಅಲರ್ಜಿ ಅಂದ್ರೆ ಇದಕ್ಕಿದ್ದ ಹಾಗೆ ಇದು ಅಲರ್ಜಿಯ ಒಂದು ಸಮಸ್ಯೆ ಬರ್ಬೋದು ಅಂತ ಹೇಳ್ತೀವಿ. ಬರ್ಬೋದು. ಅದು ಯೂಶಲಿ ನಾವು ಅಲರ್ಜಿ ಹೇಗೆ ಬರುತ್ತೆ ಅಂತ ತಗೊಂಡ್ರೆ ಒಂದು ಹೆರಿಡಿಟ್ರಿ ಅಂತ ಹೇಳ್ತೀವಿ, ಅನುವಂಶೀಯತೆ. ಈಗ ಅಪ್ಪ ಅಮ್ಮನಲ್ಲಿ ಇದ್ರೆ ಮಕ್ಳಿಗೆ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಒಂದು. ಇನ್ನೊಂದು ಎನ್ವಿರಾನ್ಮೆಂಟಲ್ ಅಂದ್ರೆ ಪರಿಸರದಲ್ಲಿರೋ ವಸ್ತುಗಳು. ಸೊ ಇದೆರಡು ಇಂಟ್ರಾಕ್ಟ್ ಆಗಬೇಕು. ಸೊ ಅನುವಂಶೀಯತೆ ಒಂದು ಅವ್ರಿಗೆ ರಿಸ್ಕ್ ಇರುತ್ತೆ ಬರುವಂಥ ಚಾನ್ಸಸ್ಸು, ಇನ್ನೊಂದು ಎನ್ವಿರಾನ್ಮೆಂಟಲ್ಲಿ ಅದಕ್ಕೆ ಎಕ್ಸ್ಪೋಸ್ ಆದರೆ ಎರಡೂ ಸೇರಿ ಸೊ ಅವ್ರ ಇಮ್ಯೂನ್ ಸಿಸ್ಟಮ್ ಅಬ್ನಾರ್ಮಲಿ ರಿಯಾಕ್ಟ್ ಆದರೆ ಅಲರ್ಜಿ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗಂತ ಇದಕ್ಕೆ ಎಲ್ಲರೂ ಎಕ್ಸ್ಪೋಸ್ ಆಗ್ತಾರೆ, ಎಲ್ಲರೂ ಕಸ ಗುಡಿಸ್ತಾರೆ, ಎಲ್ಲರಿಗೂ ಅಲರ್ಜಿ ಬರಬೇಕಂತ ಏನಿಲ್ಲ. ಯಾರಿಗೆ ಬರಬೇಕಂತ ಅವರು ಇಮ್ಯೂನ್ ಸಿಸ್ಟಮು ಜೆನೆಟಿಕಲಿ ಪ್ರೋನ್ ಇರ್ತಾರೆ ಅವ್ರಿಗೆ ಬರುವಂಥ ಚಾನ್ಸಸ್ ಇರುತ್ತೆ. ಇದಲ್ಲದೆ ಇನ್ನು ಯಾವ ರೀತಿಯಲ್ಲಿ ಇದಲ್ಲದೆ ನೆಕ್ಸ್ಟ್ ಅಲರ್ಜನ್ ಅಂತ ಬಂದರೆ ನಾವು ಡಸ್ಟ್ ಅಂತ ಹೇಳ್ತೀವಿ. ಯೂಶಲಿ ನಾವು ಚಿತ್ರದಲ್ಲಿ ನೋಡ್ಬೇಕಾದ್ರೆ ಕೆಲಸ ಮಾಡುವಂಥ ಪ್ಲೇಸಸ್ಸಲ್ಲಿ, ಈಗ ಕನ್ಸ್ಟ್ರಕ್ಷನ್ ಆಗ್ಬೋದು, ಆ ಗ್ರಾನೈಟ್ ವರ್ಕ್ ಆಗ್ಬೋದು, ಇಲ್ಲ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಆಗ್ಬೋದು, ಅದು ವೀವಿಂಗ್ ಕಂಪನೀಸ್ ಆಗ್ಬೋದು, ಇಲ್ಲ ವೇರೆವರ್ ಡಸ್ಟ್